ಕರ್ನಾಟಕದ ಮಣ್ಣಿನ ಸಂಸ್ಕೃತಿ ಮತ್ತು ಕೃಷಿಯ ಜೀವನಾಡಿಯಾಗಿರೋ ಜೋಡೆತ್ತಿನ ರೈತರ ಬದುಕಿನಲ್ಲಿ ಹೊಸ ಸಂಚಲನ ಮೂಡಿಸೋಕೆ ನಂದಿ ಸೇನೆ ರಥಯಾತ್ರೆ ಸಜ್ಜಾಗಿದೆ. ರೈತ ಬಸವತತ್ವ ಪುನರುತ್ಥಾನ ಮತ್ತು ನಂದಿ ಕೂಗು ಅಭಿಯಾನದ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಈ ಬೃಹತ್ ರಥಯಾತ್ರೆಯು ಕೇವಲ ಒಂದು ಪ್ರಯಾಣವಲ್ಲ, ಬದಲಾಗಿ ರೈತ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣದ ಮಹಾಕ್ರಾಂತಿಯಾಗಿದೆ. ಈ ಪವಿತ್ರ ಯಾತ್ರೆಯು ಶ್ರೀ ಶ್ರೀಶೈಲ ಜಗದ್ಗುರುಗಳ ದಿವ್ಯ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ನಡೆಯಲಿದ್ದು, ಭಾರತದ ಉಪರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಈ ರಥಯಾತ್ರೆಗೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಯಾತ್ರೆಯ ಪ್ರಮುಖ ಉದ್ದೇಶಗಳೇನೆಂದರೆ, 1. ರೈತರ ಒಕ್ಕೂಟ. ಕರ್ನಾಟಕ ರಾಜ್ಯಾದ್ಯಂತ ಚದುರಿ ಹೋಗಿರೋ ಸುಮಾರು 20 ಲಕ್ಷ ಜೋಡೆತ್ತಿನ ರೈತರನ್ನ ಒಂದೇ ವೇದಿಕೆಯಡಿ ತರೋದು. 2. ಬಜೆಟ್ ಮೀಸಲಾತಿ. ಬಸವತತ್ವದ ಮೂಲ ಆಶಯದಂತೆ ಕೃಷಿ ಪುನರುತ್ಥಾನಕ್ಕಾಗಿ ಸರ್ಕಾರದ ಒಟ್ಟು ಬಜೆಟ್ನಲ್ಲಿ 10% ಅನುದಾನವನ್ನ ಮೀಸಲಿಡುವಂತೆ ಕಾನೂನು ಜಾರಿಗೆ ತರಲು ಜನಮತವನ್ನ ರೂಪಿಸುವುದು. 3. ಮಾಸಿಕ ಪ್ರೋತ್ಸಾಹಧನ. ಸಾಂಪ್ರದಾಯಿಕ ಕೃಷಿಯನ್ನ ಉಳಿಸ್ತಾ ಇರೋ ಜೋಡೆತ್ತಿನ ರೈತರಿಗೆ ಪ್ರತಿ ತಿಂಗಳು 11,000 ರೂಗಳಂತೆ ಪ್ರೋತ್ಸಾಹಧನ ನೀಡುವ ಯೋಜನೆಯನ್ನ ಜಾರಿಗೆ ತರೋಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡೋದು. 4. ಜಾಗೃತಿ. ಜೋಡೆತ್ತಿನ ಕೃಷಿಕರು ನಿರ್ವಹಿಸ್ತಾ ಇರೋ ರಾಷ್ಟ್ರೀಯ ಜವಾಬ್ದಾರಿ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸೋದು. ಯಾತ್ರೆಯ ಹಾದಿ ಮತ್ತು ದಿನಾಂಕಗಳು ಹೀಗಿವೆ. ಈ ಯಾತ್ರೆಯು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಆರಂಭ ಆಗಿ 10 ದಿನಗಳ ಕಾಲ ವಿವಿಧ ಗ್ರಾಮ ನಗರಗಳ ಮೂಲಕ ಹಾದು ಹೋಗಲಿದೆ. ಮಾರ್ಚ್ 5 ಯಡೂರದಿಂದ ಕಾಗವಾಡ, ಮಾರ್ಚ್ 6 ಕಾಗವಾಡದಿಂದ ಅಥಣಿ, ಮಾರ್ಚ್ 7 ಅಥಣಿಯಿಂದ ಹೊನವಾಡ, ಮಾರ್ಚ್ 8 ಹೊನವಾಡದಿಂದ ಮನಗೂಳಿ, ಮಾರ್ಚ್ 9 ಮನಗೂಳಿಯಿಂದ ಹೂವಿನ ಹಿಪ್ಪರಗಿ, ಮಾರ್ಚ್ 10 ಹೂವಿನ ಹಿಪ್ಪರಗಿಯಿಂದ ಹುಣಸಗಿ, ಮಾರ್ಚ್ 11 ಹುಣಸಗಿಯಿಂದ ದೇವದುರ್ಗ, ಮಾರ್ಚ್ 12 ದೇವದುರ್ಗದಿಂದ ರಾಯಚೂರು, ಮಾರ್ಚ್ 13 ರಾಯಚೂರದಿಂದ ಕರ್ನೂಲು, ಮಾರ್ಚ್ 14 ಕರ್ನೂಲದಿಂದ ಸುಕ್ಷೇತ್ರ ಶ್ರೀಶೈಲ. ಈ ಯಾತ್ರೆಯು ಸಾಗುವ ದಾರಿಯುದ್ದಕ್ಕೂ ಕನಿಷ್ಠ 11,000 ಜೋಡೆತ್ತಿನ ಬಂಡಿಗಳು ರಥದೊಂದಿಗೆ ಹೆಜ್ಜೆ ಹಾಕ್ತಾ ಇವೆ. 3 ರಿಂದ 11 ಕಿಲೋಮೀಟರ್ ವರೆಗೂ ರೈತರು ತಮ್ಮ ಎತ್ತುಗಳೊಂದಿಗೆ ಸಾಗಿ ಶ್ರೀಶೈಲ ಮಲ್ಲಯ್ಯನಿಗೆ ಭಕ್ತಿ ಸಲ್ಲಿಸುವುದು ಒಂದು ಅಭೂತಪೂರ್ವ ದೃಶ್ಯವಾಗಲಿದೆ. ಯಾತ್ರೆ ಕೊನೆಯಲ್ಲಿ ಶ್ರೀಶೈಲ ಮಲ್ಲಯ್ಯನ ಸನ್ನಿಧಿಯಲ್ಲಿ 1,008 ಗ್ರಾಮಗಳ ರೈತ ಪ್ರತಿನಿಧಿಗಳ ಐತಿಹಾಸಿಕ ಸಮಾವೇಶ ನಡೆಯಲಿದೆ. ನಮ್ಮ ಮಣ್ಣು, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ರೈತರನ್ನು ಉಳಿಸಲು ಈ ಮಹಾಯಾತ್ರೆಯಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸಂಪರ್ಕ ಸಂಖ್ಯೆಗಳು 9496620447, 9880762463, 9900582517, 9342280804. ಮಣ್ಣು ಉಳಿಸಿ ರೈತರ